ನಮಸ್ಕಾರ ಕರ್ನಾಟಕ. ನೆನ್ನೆ ಒಂದು ದಿವಸ ಭಾರತದಲ್ಲಿ ಷೇರು ಮಾರುಕಟ್ಟೆ 1,000 ಪಾಯಿಂಟ್ ಕುಸಿತ ಕಂಡಿದೆ. ಅಂದರೆ ಸುಮಾರು 10 ಲಕ್ಷ ಕೋಟಿ, ಅಂದಾಜು 10 ಲಕ್ಷ ಕೋಟಿ ಲಾಸ್ ಹೂಡಿಕೆದಾರರಿಗೆ ನೆನ್ನೆ ಒಂದೇ ದಿವಸ ಆಗಿದೆ. ಒಂದೇ ದಿವಸ 1,000 ಪಾಯಿಂಟ್ಸ್ ಕೆಳಗೆ ಬಿದ್ದಂಥ ಸೆನ್ಸೆಕ್ಸ್ ಅಥವಾ ಅದೇ ಈ ಷೇರು ಮಾರುಕಟ್ಟೆ ಏನಿದೆ ಅತಿ ದೊಡ್ಡ ಕುಸಿತದಿಂದ ನೆನೆ ಒಂದು ದಿವಸ ಸುಮಾರು 10 ಲಕ್ಷ ಕೋಟಿ, 9.83 ಲಕ್ಷ ಕೋಟಿ ಅಂತಾರೆ, ಒಂದು 10 ಲಕ್ಷ ಕೋಟಿ ಅಂದ್ಕೊಳ್ಳಿ, 10 ಲಕ್ಷ ಕೋಟಿ ಲಾಸ್ ಹೂಡಿಕೆದಾರರಾಗಿದೆ. ಒಂದು ಕಡೆ ಅದಾಯಿತು ಅಂತಂದರೆ ಸಾಮಾನ್ಯ ಜನ ಒಂದು ಮಾಂಗಲ್ಯ, ಒಂದು ಚೈನು ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿ ಮದುವೆ ಮಾಡೋಕ್ಕೆ ಇವತ್ತು ನಾವು ಮುಖಾಮುಖ ನೋಡಬೇಕಾಗಿದೆ. ಏನಕ್ಕೆ ಅಂತಂದರೆ 1 ಗ್ರಾಮ್ ಚಿನ್ನದ ಬೆಲೆ 15,000 ದಾಟಿದೆ. 1 ಗ್ರಾಮ ಒಂದು ಇವತ್ತು ಮಾಂಗಲ್ಯ ಚೈನ್ ಮಾಡಬೇಕು ಅಂದರೆ 25 ಲಕ್ಷ ಬೇಕು. ಅಂದರೆ ಒಂದು ಮಾಂಗಲ್ಯ ಚೈನ್ ಮಾಡಲಿಕ್ಕೆ 25 ಲಕ್ಷ ಬೇಕು ಅಂತಂದರೆ ಒಂದು ಮದುವೆ ಮಾಡಲಿಕ್ಕೆ 1.5-2 ಕೋಟಿ ಬೇಕು ಇವತ್ತಿನ ಪ್ರಸಾರದಲ್ಲಿ. ಬಟ್ ಸಮಸ್ಯೆ ಏನಪ್ಪ ಅಂತಂದರೆ ಸಾಮಾನ್ಯ ಜನರ ಬಳಿ ಹಣ ಇಲ್ಲ. ಈ ಚಿನ್ನ ಕೊಂಡ್ತಾರೋರು ಯಾರು? ಓಕೆ, ಸೊ ನಿಮಗೆ ಜ್ಞಾಪಕ ಇರಲಿ, ಈ ಚಿನ್ನದ ಬೆಲೆ ಭಾರತದಲ್ಲಿ ಏರ್ತಾ ಇರೋಕ್ಕೆ ಒಂದು ಕಡೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆ ಬೆಳ್ಳಿಯ ಬೆಲೆ ಏರಿಕೆ ಆಗ್ತಾ ಇದೆ. ಬೆಳ್ಳಿಯ ಬೆಲೆ ಸುಮಾರು 3 ಲಕ್ಷ ದಾಟಿದೆ. 1 kg ಬೆಳ್ಳಿಯ ಬೆಲೆ 3 ಲಕ್ಷ ದಾಟಿದೆ. ಒಂದು 10 ಗ್ರಾಮ್ ಚಿನ್ನದ ಬೆಲೆ 1.5 ಲಕ್ಷ ದಾಟಿದೆ. ಅಂದರೆ 1 ಗ್ರಾಮ್ ಚಿನ್ನದ ಬೆಲೆ 15,000 ದಾಟಿದೆ. ಸಾಮಾನ್ಯ ಜನ ಇವತ್ತು ನಿಜವಾಗ್ಲೂ ಚಿನ್ನ ಮತ್ತೆ ಬೆಳ್ಳಿ ಕೊಂಡುವ ಪರಿಸ್ಥಿತಿಲಿ ಇದ್ದಾರೆ. ದಯಮಾಡಿ ಕಮೆಂಟ್ ಮಾಡಿ. ಮತ್ತೆ ಯಾರು ತಗೊಳ್ತಾ ಇದ್ದಾರೆ? ಭಾರತದಲ್ಲಿ ಈ ಚಿನ್ನದ ರೇಟು ಗಗನಕ್ಕೇರಕ್ಕೆ ಯಾರು ತಗೊಂತ ಇದ್ದಾರೆ? ವೆರಿ ಸಿಂಪಲ್. ಓಕೆ, ಭಾರತದ ಕರ್ನಾಟಕದ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಇವರು ಮುಂಚೆ ಎಲ್ಲ ಫಾರ್ಮ್ ಹೌಸು, ಮನೆ, ಬ್ಯಾಂಕಲ್ಲಿ, ಲಾಕರಲ್ಲಿ ದುಡ್ಡು ಇಡ್ತಾ ಇದ್ರು. ಬಟ್ ಕಾರಣಾಂತರಗಳಿಂದ ನೋಟು ಬದಲಾವಣೆ ಆದ ಮೇಲೆ ಇವರೆಲ್ಲ ಒಂದು ಸಿಂಪಲ್ ವೇನ ಕಂಡಿಡ್ಕೊಂಡಿದ್ದಾರೆ. ನನಗೆ ಬಿಕಾಸ್ ಐ ನೋ ಬಿಕಾಸ್ ಕರಪ್ಷನ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಇವಾಗ ಸ್ಟೋರೇಜಲ್ಲಿ ಮಾಡ್ತಾ ಇದ್ದಾರೆ. ಮುಂಚೆ ಆದರೆ ಕ್ಯಾಶನ್ನ ಸ್ಟೋರ್ ಮಾಡೋರು, ಈಗ ಕ್ಯಾಶನ್ನ ಸ್ಟೋರ್ ಮಾಡ್ತಾಯಿಲ್ಲ. 1 ಕೋಟಿ ರೂಪಾಯಿ ಕ್ಯಾಶು ಅಂದರೆ ಹೆಚ್ಚು ಕಡಿಮೆ ನಿಮಗೆ ಒಂದು ನೀವು ಇಬ್ಬರ ಬ್ಯಾಗನ್ನ, ಒಂದು ದೊಡ್ಡ ಟೂರಿಸ್ಟ್ ಬ್ಯಾಗಲ್ಲಿ ನೀವು 1 ಕೋಟಿ ರೂಪಾಯಿ ಹಾಕಿದ್ರೆ 1 ಕೋಟಿ ರೂಪಾಯಿ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಒಬ್ಬರು ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. 1 ಕೋಟಿ ರೂಪಾಯಿ ಕ್ಯಾಶ್ ಅಂದರೆ ಹೆಚ್ಚು ಕಮ್ಮಿ ಒಂದು ಲೆಂತಿ ಬ್ಯಾಗಲ್ಲಿ 1 ಕೋಟಿ ರೂಪಾಯಿ ಆಗುತ್ತೆ. ನನ್ನ ಅನುಭವದ ಪ್ರಕಾರ, ಯಾಕಂದ್ರೆ ನಾನು ನೋಡಿದ್ದೀನಿ, 1 ಕೋಟಿ ರೂಪಾಯಿ ಕ್ಯಾಶ್ ಒಂದು ಬ್ಯಾಗಲ್ಲಿ ಒಬ್ಬರು ಎತ್ತಕ್ಕಾಗಲ್ಲ. ಒಬ್ಬ ಟೂರಿಸ್ಟ್ ಬ್ಯಾಗಲ್ಲಿ ನಾವು ತುಂಬತಕ್ಕಾಗ 1 ಕೋಟಿ ರೂಪಾಯಿ ಆಗುತ್ತೆ. ಅದೇ ನಿಮಗೆ 1 kg ಚಿನ್ನ 1.5 ಕೋಟಿ ರೂಪಾಯಿ, ಒಂದು ಸಣ್ಣ ಒಂದು ಜೇಬಲ್ಲಿ 1 ಕೋಟಿ ರೂಪಾಯಿ ಚಿನ್ನವನ್ನು ಬೇಕಾದ್ರೆ ಒಂದು ಸಣ್ಣ ಜೇಬಲ್ಲಿ ಒಂದು ಬಿಸ್ಕೆಟ್ ಒಂದಾಗುತ್ತೆ, ಅದು 1.5 ಕೋಟಿ ಆಗುತ್ತೆ. ಅದೇ ನೀವು ಕ್ಯಾಶ್ ಅಂದರೆ ನಿಮಗೆ ಹೆಚ್ಚು ಕಮ್ಮಿ ಒಂದು ದೊಡ್ಡ ಟೂರಿಸ್ಟ್ ಬ್ಯಾಗ್ ಅಷ್ಟು ಬೇಕಾಗುತ್ತೆ. ಆಮೇಲೆ ಕ್ಯಾಶನ್ನು ಸ್ಟೋರ್ ಮಾಡೋದು ಇವ್ರು, ಯಾಕಂದರೆ ದೇಪ ಅಂತದ್ದು 100 ಕೋಟಿ ಅಲ್ವಾ. 100 ಕೋಟಿನ ಕ್ಯಾಶ್ ಸ್ಟಾಕ್ ಮಾಡ್ಬೇಕಂದ್ರೆ ತಿಂಗಳಂಗಟ್ಲೆ ಇದ್ರೆ ಅದು ಬೂಸಿಗೆ ಬರುತ್ತೆ, ವಾಸನೆ ಬರುತ್ತೆ, ನೋಟ್ಸು ಕರೆನ್ಸಿ ಹಾಳ ಬರುತ್ತೆ. ಜೊತೆನಲ್ಲಿ ನೋಟು ಬದಲಾವಣೆ ಅಂತ ಏನಾದ್ರು ಸರ್ಕಾರ ಚೆಂದ್ಬಿಟ್ರೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಈಗೇನು ಮಾಡ್ತಾ ಇದ್ದಾರೆ, ಕದ್ದಿರುವ ಚಿನ್ನ ಬೆಲೆ. ಅದಕ್ಕೆ ಸೂಕ್ತ ಉದಾಹರಣೆ ಐ ಥಿಂಕ್ DGP ರಾಮಚಂದ್ರನ ಮಗಳು 324 kg ಚಿನ್ನವನ್ನ ತಂದಿದ್ದಳಲ್ಲ, ಇದೇ ಕಾರಣಕ್ಕೆ ಇದಲ್ಲ. ಇಟ್ಸ್ ಆಲ್ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಲೂಟಿ ಮಾಡಿರೋ ಹಣಗಳನ್ನ, ನಮಗೆ ಇರುವಂತ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಭ್ರಷ್ಟ MLAಗಳು ಸುಮಾರು 10,000 ಕೋಟಿ, 20,000 ಕೋಟಿ, 30,000 ಕೋಟಿ, 30,000 kg, 30,000 kg, 5,000 kg, 10,000 kg, 15,000 kg, ಕೆಲವರು 30,000 kg, 50,000 kg ಚಿನ್ನವನ್ನ ಭ್ರಷ್ಟ MLAಗಳು, ಮಿನಿಸ್ಟ್ರುಗಳು, ಭಾರತದ ಭ್ರಷ್ಟ MLAಗಳು, ಮಿನಿಸ್ಟ್ರುಗಳು, ರಾಜಕಾರಣಿಗಳು ಅವ್ರವ್ರು ಎಷ್ಟೆಷ್ಟು ಆಗುತ್ತೋ ಅಷ್ಟು ಚಿನ್ನವನ್ನ, ಕದ್ದಿರುವಂತ ಹಣವನ್ನ, ಕ್ಯಾಶನ್ನ ಚಿನ್ನಕ್ಕೆ ಕನ್ವರ್ಟ್ ಮಾಡಿ ಅವರು ಚಿನ್ನವನ್ನ ಸ್ಟಾಕ್ ಆಗಿ ಮಾಡ್ತಾರೆ. ನೋಡಿ, ಇವಾಗ ನೀವು 10 ಕೋಟಿ ಅಂದ್ರೆ ಒರ್ಲಾಡ್ದಂತ 10 ಬ್ಯಾಗ್ ಹೆಚ್ಚು ಕಮ್ಮಿ ನಿಮ್ಗೆ ಸ್ಕಾರ್ಪಿಯೋ ತುಂಬೋಗುತ್ತೆ. ಹಿಂದ್ಗಡೆ 10 ಕೋಟಿ ಇಡಕ್ಕೆ ಸ್ಕಾರ್ಪಿಯೋ ತುಂಬೋಗುತ್ತೆ. ಅದೇ ನೀವು 10 ಕೋಟಿ ಚಿನ್ನದಲ್ಲಿ ಇಕ್ಕಬೇಕು ಅಂದ್ರೆ ನೀವು ಜೇಬಲ್ಲಿ ಹಾಕೊಂಡ್ಬೋದು. ಈ ಜೇಬಲ್ಲಿ 5 ಬಿಸ್ಕೆಟ್, ಆ ಜೇಬಲ್ಲಿ 5 ಹಾಕೊಂಡ್ರೆ ನಿಮ್ಮ ಜೇಬಲ್ಲಿ ಅಂದಾಜು 15 ಕೋಟಿ ಬೆಲೆಯ ಚಿನ್ನ ಇದೆ. ಹಾಗಾಗಿನೇ ಭಾರತದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಆ ಭ್ರಷ್ಟಾಚಾರದಲ್ಲಿ ಮಾಡಿರುವಂತಹ ಹಣವನ್ನ ಸ್ಟಾಕ್ ಮಾಡಲು ಚಿನ್ನವನ್ನ ಬಳಸಲಾಗ್ತಾ ಇದೆ. ಅತಿ ಹೆಚ್ಚಿನ ಚಿನ್ನ
ಭಾರತದಲ್ಲಿ ಕರ್ನಾಟಕದಲ್ಲಿ ಸ್ಟಾಕ್ ಆಗ್ತಾ ಇದೆ. ಒಬ್ಬೊಬ್ಬ ಭ್ರಷ್ಟ MLA, ಒಬ್ಬೊಬ್ಬ ಭ್ರಷ್ಟ IAS, ಭ್ರಷ್ಟ IPSಗಳು 5,000 kg, 10,000 kg, 15,000 kg ಚಿನ್ನಗಳನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಈಕ್ವಲಿ ಬೆಳ್ಳಿ ಡಿಮ್ಯಾಂಡ್, ಬೆಳ್ಳಿನೂ ಕೂಡ ಡಿಮ್ಯಾಂಡ್ ಅಲ್ಲಿ ಆಗ್ಬಿಟ್ಟಿದೆ. ಒಬ್ಬೊಬ್ಬರ ಹತ್ರ 100 kg, 200 kg, 500 kg ಬೆಳ್ಳಿಗಳನ್ನ ಸ್ಟಾಕ್ ಇದೆ ಅಂತ ನಾವು ಕೇಳ್ಪಟ್ವಿ. ಒಬ್ಬೊಬ್ಬ ಭ್ರಷ್ಟ ಅಧಿಕಾರಿಗಳ ಬಳಿ 5,000 kg ಚಿನ್ನ, 10,000 kg ಚಿನ್ನ, 15,000 kg ಚಿನ್ನ ಸ್ಟಾಕ್ ಆಗ್ತಾ ಇದೆ. ಹಾಗಾಗಿನೇ ಭಾರತದಲ್ಲಿ ಈ ಒಂದು ಚಿನ್ನದ ಬೆಲೆ ಗಗನಕ್ಕೇರಿದೆ. 10 ಗ್ರಾಮ್ ಚಿನ್ನದ ಬೆಲೆ 1.5 ಲಕ್ಷ ಕೋಟಿ. 1 kg ಚಿನ್ನದ ಬೆಲೆ ಅಂದಾಜು 1.5 ಕೋಟಿ. ಹೀಗೆ ಹೇಳಿ ಭಾರತದಲ್ಲಿ ದುಡ್ಡು ಇಲ್ವಾ? ಭಾರತದ ವ್ಯವಸ್ಥೆ ಇದೆಯಲ್ಲ, ಇದೆ. ಬಡವರು ನಿಮ್ಮ ಹತ್ರ ಏನಿದ್ರು ಸಾಲ ಇದೆ, ನಿಮ್ಗೆ ನಿಮ್ಮ ಮಕ್ಕಳು ಮಾಡ್ಕೊಂಡ್ರೆ ಸಾಲ ಇದೆ. ಜೊತೆನಲ್ಲಿ ಕೇಂದ್ರ ಸರ್ಕಾರದ 200 ಲಕ್ಷ ಕೋಟಿ ಸಾಲ, ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ ಸಾಲ, ಎರಡೂ ನೀವೇ ತರಿಸ್ಬೇಕು. ಯಾಕೆ ಅಂದ್ರೆ ನೀವು ಓಟ್ ಹಾಕ್ತಾ ಇರೋರೆಲ್ಲ ಭ್ರಷ್ಟರು. 3 ಪಕ್ಷಗಳಿಗೆ ನೀವು ಯಾವತ್ತು JDS, ಕಾಂಗ್ರೆಸ್, ಬಿಜೆಪಿಗೆ ಓಟ್ ಹಾಕೋದು ಬಿಟ್ಟು ಒಂದು ಹೊಸ ಪಕ್ಷ, ಒಂದು ಹೊಸ ರಾಜಕೀಯ ನೆಲೆ, ಒಂದು ಹೊಸ ನಾಯಕತ್ವ ಕರ್ನಾಟಕದಲ್ಲಿ ಸೃಷ್ಟಿ ಆಗುತ್ತೆ, ಭಾರತದಲ್ಲಿ ಸೃಷ್ಟಿ ಆಗುತ್ತೆ. ಆವತ್ತು ಈ ಕೊಳ್ಳೆ ಹೊಡೆಯೋತನ, ಈ ಭ್ರಷ್ಟಾಚಾರ, ಈ ಲೂಟಿತನ, ಈ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರೋದಕ್ಕೆ ಒಂದೇ ಒಂದು ಕಾರಣ, ಕದ್ದಿರುವ ಭ್ರಷ್ಟಾಚಾರದ ಹಣವನ್ನೆಲ್ಲ ಇವರು ಚಿನ್ನದ ರೂಪದಲ್ಲಿ ಚಿನ್ನವನ್ನ ಕೊಂಡುಕೊಂಡು ಸ್ಟಾಕ್ ಮಾಡ್ತಾ ಇದ್ದಾರೆ. ಹಂಗಾಗಿನೇ ಚಿನ್ನದ ಬೆಲೆ ಗಗನಕ್ಕೇರಿದೆ ಅಂತ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್. ಧನ್ಯವಾದಗಳು. ಕಣದಲ್ಲೂ ಕಣ, ನಿಮ್ಮಿಂದ ನಿಮಗೋಸ್ಕರ, ನಿಮಗಾಗಿ ಧನ್ಯವಾದಗಳು.